ಈ ವೃಶ್ಚಿಕ ರಾಶಿಯವರು ಅಷ್ಟೇ ಇವತ್ತು ನೋಡಿ ಎಷ್ಟೋ ಜನ ಒಂದು ಪರ್ಸೆಂಟೇಜ್ ನಾವು ಲೆಕ್ಕಾಚಾರ ಮಾಡ್ಕೊಂಡ್ರೆ 100ಕ್ಕೆ 80% ಬಿಸ್ನೆಸ್ ಅಲ್ಲಿ ಇದ್ದಾರೆ, ಒಂದಷ್ಟು 20% ರಾಜಕೀಯದಲ್ಲಿ ಇರುವಂತದ್ದು ನಾವು ನೋಡ್ತೀವಿ. ಇವತ್ತು ಪ್ರಧಾನಮಂತ್ರಿಗಳಿಂದ ಹಿಡಿದು ಇವತ್ತು ಅವರ ರಾಶಿ ಅಂತ ನಾವು ನೋಡಿದ್ರೆ ಮುಖ್ಯಮಂತ್ರಿಗಳು ಎಷ್ಟೋ ಯಡಿಯೂರಪ್ಪ ಆಗ್ಬೋದು, ಮತ್ತೆ ಇನ್ನಿತರ ರಾಜಕೀಯ ವ್ಯಕ್ತಿಗಳು ನಾವು ನೋಡ್ತಾ ಇದೀವಿ. ವೃಶ್ಚಿಕ ರಾಶಿಯವರು ಸುಮಲತಾ ಆಗ್ಬಹುದು, MP ಇದರಲ್ಲಿ ಗೆದ್ದಿದ್ದಾರೆ. ಸೊ ಇವರೆಲ್ಲ ಒಂದಷ್ಟು ಜನಗಳು ನಮ್ಮ ಕರ್ನಾಟಕದಲ್ಲಿ ಇರುವಂತಹ ವ್ಯಕ್ತಿಗಳು ನಾವು ನೋಡ್ತಾ ಇದೀವಿ. ವೃಶ್ಚಿಕ ರಾಶಿಯವರು ಜಾಸ್ತಿ ಇದ್ದಾರೆ. ಇವರಿಗೆ ಬೇಡ ಅಂದ್ರೇನು ಸಮಸ್ಯೆಗಳು ಹುಡ್ಕೊ ಬರುತ್ತೆ. ಇವತ್ತು ಆಗ್ತಾ ಇರುವಂತ ಪ್ರಾರಂಭ ಹಂತದಲ್ಲಿ ಅದೇ ಆಗ್ತಾ ಇರುವಂತದ್ದು ಏನಾಗುತ್ತೆ. ಈಗ ನೋಡಿ, ಈಗ ಒಂದಷ್ಟು ಪದವಿಗೋಸ್ಕರ ಕಿತ್ತಾಡ್ತಾ ಇರುವಂತದ್ದು ನಾವು ನೋಡ್ತಾ ಇದ್ದೀವಿ, ಮುಖ್ಯಮಂತ್ರಿ ಪದವಿಗಳಿಗೆ. ನಾಳೆ ಆಗ್ಲೇ ಲಾಸ್ಟ್ 2025 ಡಿಸೆಂಬರ್ ಕೊನೆ ಹಂತದಲ್ಲಿ ನಾನು ಹೇಳ್ತಾ ಇದ್ದೆ ನೋಡಿ, ಈಗ ಒಂದು ಬದಲಾವಣೆ, ಮಹತ್ವವಾದಂತ ಬದಲಾವಣೆ ಇದೆ. ವೃಶ್ಚಿಕ ರಾಶಿಯವರಿಗೆ ಈಗ ಟೈಮ್ ಸರಿ ಇಲ್ಲ. ಈಗ ವೃಶ್ಚಿಕ ರಾಶಿ ಅಂದ್ರೆ ಸಿದ್ದರಾಮಯ್ಯ ಅವ್ರದ್ದು ಲೆಕ್ಕಾಚಾರ ಮಾಡಬಹುದು. ಅವ್ರಿಗೆ ನೋಡಿದ್ರೆ ಈಗ ಟೈಮೂ ಚೆನ್ನಾಗಿಲ್ಲ. ಮತ್ತೆ ಅದು ಯಾಕೆ ಅವ್ರಿಗೆ ಒಂದಷ್ಟು ನವೆಂಬರ್ ಬದಲಾವಣೆ ಏನೋ ಆಗುತ್ತೆ ಅನ್ನುವಂಥದ್ದು ಒಂದಷ್ಟು ಮಾಧ್ಯಮಗಳಲ್ಲಿ ನಾವು ನೋಡಿದ್ವಿ. ಸೊ ಏನೋ ಬದಲಾವಣೆ ಆಗಿಲ್ಲವಲ್ಲ ಅಂತ ಕೇಳಿರುವಂತವ್ರು ಮಹಾ ವ್ಯಕ್ತಿಗಳು ನಾವು ನೋಡ್ತಾ ಇದ್ದೀವಿ. ಯಾಕೆ ಬದಲಾವಣೆ ಆಗ್ಲಿಲ್ಲ, ನವೆಂಬರ್ ಅಲ್ಲಿ ಒಂದಷ್ಟು ಕ್ರಾಂತಿ ಆಗುತ್ತೆ ಅನ್ನುವಂಥದ್ದು. ಯಾವಾಗ ಗುರು ತಾತ್ಕಾಲಿಕವಾಗಿ ಬದಲಾವಣೆ ಆಯ್ತು ನೋಡಿ, ಇದು ಜ್ಯೋತಿಷದಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕು. ಗುರು ಯಾವಾಗ ನಮಗೆ ಬಲ ಕೊಡ್ತಾನೋ ಯಾವುದೇ ತೊಂದರೆಗಳಿದ್ರಲ್ಲೂ ನಿಭಾಯಿಸ್ತಾನೆ ಅಂತ ಹೇಳುತ್ತೆ.